ನಮಸ್ಕಾರ ರೀ ಎಲ್ರಿಗೂ. ನಾನು ನಿಮ್ಮ ಅರ್ಪಣ. ಇವತ್ತು ಪಕ್ಕ ಕಲಬುರ್ಗಿ ಭಾಷೆದಾಗ ಮಾತಾಡ್ಬೇಕಂತ ಅನ್ಕೊಲಿಗತ್ತೀನಿ. ನೋಡೋಣ ಏನಾಗ್ತದಂತ. ನಾವು ಮುಂಜಾನೆ 6ಕ್ಕೆ ರೀಚ್ ಆದ್ವಿ ಗುಲ್ಬರ್ಗಾಕ್ಕೆ. ಅಲ್ಲಿ ನಾವು ಫಸ್ಟ್ ನಮ್ಮ ಅತ್ತಿ ಮನೆಗೆ ಹೋದ್ವಿ. ಜವರ್ಗಿ ಕಾಲೋನಿನಾಗದ ನಮ್ಮ ಅತ್ತಿ ಮನೆ. ಸೊ ಅಲ್ಲಿ ಹೋಗಿ ಆಮೇಲೆ ಜಲ್ದಿ ಜಲ್ದಿ ರೆಡಿ ಆಗಿ ಅಮ್ಮನ ಮನೆಗೆ ಹೋಗೋದಿತ್ತಲ್ಲ, ಅಲ್ಲಿ ಎಂಗೇಜ್ಮೆಂಟ್ ತಯಾರಿ ಎಲ್ಲ ಮಾಡಬೇಕಿತ್ತು. ಅದಕ್ಕೆ ನಾ ಚುರ್ಮುರಿ ಸುಸ್ಲಾ ಮಾಡಿದೆ. ಆಮೇಲೆ ನಮ್ಮ ಅತ್ತಿ ಸೀರಾ ಮಾಡಿದ್ರು. ಜಲ್ದಿ ಜಲ್ದಿ ಎಲ್ಲ ನಾಷ್ಟ ಅದು ತಿಂದು ನಾನು ನಮ್ಮ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಕಲಿತು ನಮ್ಮ ಅಮ್ಮನ ಮನೆಗೆ ಹೋಗ್ಲಿಕ್ಕೆ ರೆಡಿ ಆದ್ವಿ. ಅಲ್ಲಿ ನಮ್ಮ ಅತ್ತಿ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಹೋಗ್ಲಿಕ್ಕೆ ಎಕ್ಸಾಕ್ಟ್ ಎಷ್ಟು ಟೈಮ್ ತೊಗೋತದ ನೋಡ್ರಿ, 8 minutes 28 seconds ತೊಗೋತದ. ಅಲ್ಲಿ ಹೋಗೋಣ ನಾನೊಂದು ಬಳಿ ಆರ್ಡರ್ ಮಾಡಿದ್ದೆ, ನನ್ನ ಫ್ರೆಂಡ್ ಕಳಿಸಿದ್ಲು. ಇಷ್ಟು ಚಲೋ ಅಂದರೆ ಇಷ್ಟು ನೀಟ್ ಫಿನಿಶಿಂಗ್, ಭಾಳ ಅಂದರೆ ಭಾಳ ಇಷ್ಟ ಆಯ್ತು ಎಲ್ಲರಿಗೂ. ಆಮೇಲೆ ನಾಳಿಂದೆಲ್ಲ ತಯಾರಿ ನಡೆಸಿದ್ವಿ. ಅವು ಚಕ್ಲಿ ಎಲ್ಲರಿಗೂ ಕೊಡ್ಲಿಕ್ಕೆ, ಎಲ್ಲ ರಿಲೇಟಿವ್ಸ್ ಬಂದಿರ್ತಾರಲ್ಲ ಅವರಿಗೆ 4 ಚಕ್ಲಿ ಹಾಕಿದ್ವಿ. ಆಮೇಲೆ ಅವಲಕ್ಕಿ ಅದೆಲ್ಲ ಕೊಡ್ಲಿಗತ್ತಿದ್ವಿ. ಅದೆಲ್ಲ ಪ್ಯಾಕಿಂಗ್ ನಡೆದಿತ್ತು. ಇಲ್ಲಿ ನಮ್ಮ ತಂಗಿದ ಬಾಣಂತನ ನಡೆದಿತ್ತು. ಸೊ ನಮ್ಮಮ್ಮ ಇದೆಲ್ಲ ಆಗಸ್ಟ್ಗೆ ಎಲ್ಲ ತಯಾರು ಮಾಡ್ಲಿತ್ತಿದ್ಲು. ಆಕಿನ ಕೂಸು ಅಳ್ಳಿಗತ್ತಿತ್ತು. ಅದಕ್ಕೆ ಆಕಿ ಬ್ಯುಸಿ ಇದ್ಲು. ನಾ ಕಾಸ್ಕೊಂಡ್ರೆ ಆಯ್ತು ಅಂತ ಹೇಳಿ ನಾ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ. ನನ್ನ ಮಕ್ಕಳು ಮಲ್ಕೊಂಡ್ರು ಸ್ವಲ್ಪ ಹೊತ್ತು. ಎಷ್ಟು ಆರಾಮ್ ಅನಿಸ್ತದ ಗೊತ್ತಾ ಅದ್ರೊಳಗೆ. ಆ ಬಾಣಂತಿಗಿಂತ ಜಾಸ್ತಿ ನಾವೇ ಎಲ್ಲರೂ ಕಾಸ್ಕೊಲಿಗತ್ತಿದ್ವಿ. ಆಮೇಲೆ ಇದು ದುಲ್ಹಿಗಿ ಬೆಹನ್ ಅಂತ ಬರ್ಕೊಂಡಿನಿ. ನಮ್ಮ ಅಪ್ಪಗೆ ತೋರಿಸ್ಲಿಗತ್ತಿದೆ ಹೆಂಗಾಗ್ಯದ ಅಪ್ಪ ಅಂಥೇಳಿ. ಅವ್ರು ಭಾಳ ಚಲೋ ಆಗ್ಯದ ಅಂತ ಹೇಳಿದ್ರು. ನಮ್ಮ ಅಮ್ಮಂದಂತೂ ಅಡುಗೆ ಮನೆ ಬಿಟ್ಟು ಹೊರಗೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ನಾವು ಧಪಾಟಿ ಆರ್ಡರ್ ಮಾಡಿದ್ವಿ. ಏನು ಕೆಲಸ ಮಾಡಬೇಡಮ್ಮ, ಧಪಾಟಿ ತಿಂದರೆ ಆಯ್ತಂತ ಹೇಳಿ. ಇಲ್ಲ, ಕಣಕ ಕಲಿಸಿದ್ರು. ಅಷ್ಟ್ರಾಗೆ ನೋಡ್ರಿ ನಿಂಬಿಕಾಯಿ ಉಪ್ಪಿನಕಾಯಿನೂ ಹಾಕಳ ನಮ್ಮಮ್ಮ. ಗ್ರೇಟ್ ಅನ್ಬೇಕು. ಆಮೇಲೆ ಇಲ್ಲಿ ನಮ್ದು ರಿಟರ್ನ್ ಗಿಫ್ಟ್ ಕೊಡ್ಲಿಕ್ಕೆ ಅದೆಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇದೆಲ್ಲರೂ ಕಲ್ತು ಪ್ಯಾಕ್ ಮಾಡ್ಲಿಗತ್ತಿದ್ರು. ನಾನು ನೋಡ್ಲಿಗತ್ತಿದ್ದೆ ಏನು ಗಿಫ್ಟ್ ಅದ ಇದು ಅಂತ ಹೇಳಿ. ಇದು ಒಂದು ಬಾಟಲ್ ಟೈಪ್ ಅದ ರೀ. ಅದು ಕಾಜಿನ ಬಾಟ್ಲಿ ಅದ. ನಾನು ನಿಮ್ಗೆ ತೋರಿಸ್ತೇನೆ ರೀ ಇಲ್ಲಿ. ಇದು ನೋಡ್ರಿ ಎಷ್ಟು ಚಲೋ ಅದಲ್ಲ, ಎಷ್ಟು ಕ್ಯೂಟ್ ಅದ. ರಿಟರ್ನ್ ಗಿಫ್ಟ್ ಕೊಡ್ಲಿಕ್ಕೆ ಭಾಳ ಚಲೋ ಅನ್ಸ್ಲಿಗತ್ತಿದ್ದು. ಆಮೇಲೆ ನಾನು ನಾಳೆ ಸಲಾಗ ನಮ್ಮ ತಮ್ಮನ ಎಂಗೇಜ್ಮೆಂಟ್ ಟೈಮಿಗೆ ಏನಾರ ಗೇಮ್ಸ್ ಆಡಿಸ್ಬೇಕಲ್ಲ ಅಂತ ಹೇಳಿ ಅದೆಲ್ಲ ತಯಾರಿ ಮಾಡ್ಕೊಲಿಗತ್ತಿದ್ದೆ. ಸೊ ಏನು ಮಾಡಿವಪ್ಪ ಅಂದರೆ ಎಲ್ಲರಿಗೂ ಚಿಟ್ಟಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಯಾರ್ದು ಅದ್ರ ಒಳಗೆ ಸಾಗರ್ ಚೈತ್ರ ಅಂತ ಬರ್ತದೆ ಅವ್ರಿಗೆ ಗಿಫ್ಟ್ಸ್ನು ತೊಗೊಂಡು ಬಂದಿದ್ವಿ. ಬರೀ 2 ಚಿಟ್ಟಿ ಒಳಗೆ ಹಂಗೆ ಬರ್ದಿದ್ವಿ. ಭಾಳ ಚಲೋ ಅನ್ಸೈತಿ ಎಲ್ಲರಿಗೂ ಅದು ಗೇಮ್. ಆಮೇಲೆ ಇಲ್ಲಿ ನೋಡ್ರಿ ನಾವು ಸ್ವೀಟಿನ ಡಬ್ಬಿ ಎಲ್ಲ ಪ್ಯಾಕ್ ಮಾಡಿ ಇಡ್ಲಿಕ್ಕತ್ತಿದ್ವಿ. ಧಾರವಾಡ ಪೇಡ ಇತ್ತು, ಭಾಳ ಅಂದರೆ ಭಾಳ ಟೇಸ್ಟಿ ಇತ್ತು. ಸೊ ಇಲ್ಲಿ ನೋಡ್ರಿ ಏನಂತ ಬರ್ಸಾರ ಇವರು, ಸಾಗರ್ ಆ್ಯಂಡ್ ಚೈತ್ರ ಅಂಥೇಳಿ. ಇದು ಎಲ್ಲ ಪ್ಯಾಕ್ ಮಾಡ್ಕೋತ ಕೂತಿದ್ವಿ. ಆಮೇಲೆ ನಮ್ಮಮ್ಮ ಬಂದರು. ನಂಗೆ ಪೇಡ ಎಲ್ಲ ತಿನ್ನಿಸ್ಲಿಕ್ಕತ್ತಿದ್ಲ ನಮ್ಮಮ್ಮ. ಹೆಂಗದ ನೋಡು ಟೇಸ್ಟ್, ಬರೀ ಕೆಲಸ ಮಾಡ್ತೀನಿ ನೋಡು ಅಂತ ಹೇಳಿ. ಆಮೇಲೆ ಇದೆಲ್ಲ ಎಷ್ಟು ಮಜಾ ಬಂತು. ಎಲ್ಲರೂ ಕಲ್ತು ಮಾಡಿದ್ರೆ ಅದು ಎಂಗೇಜ್ಮೆಂಟ್ ತಯಾರಿನೇ ಅನಿಸ್ಲಿಲ್ಲ. ಎಷ್ಟು ಫಾಸ್ಟ್ ದಿನ ಹೋಗ್ಲಿಕತ್ತಿತ್ತದು. ಆಮೇಲೆ ನೀವು ನೋಡ್ಬೋದಿಲ್ಲಿ ನನ್ನ ಒಂದು ಸಂಜೆಗೆ ಮದ್ವೆನೂ ಅಟೆಂಡ್ ಆಗೋದಿತ್ತು ಅದೇ ದಿನ. ಸೊ ನಾನು ಜಲ್ದಿ ಸೀರೆ ಅದೆಲ್ಲ ಉಟ್ಕೊಂಡು ರೆಡಿಯಾಗಿ ಮದ್ವೆಗೆ ಹೋಗಿದ್ವಿ. ಆ ಹುಡುಗಾಗ ಇಲ್ಲಿ ಹನುಮಾನ್ ಪ್ರಸನ್ನ ಅಂಥೇಳಿ ಇಲ್ಲಿ ಒಂದು ಗುಡಿ ಅದ. ಎಷ್ಟು ಚಲೋ ಅದ ನೋಡ್ರಿ ಅದು ಗುಡಿನ. ಇದು ನೋಡಿರಲೇ ಇಲ್ಲ. ಸೊ ಅದೊಂದು ನಮ್ಮ ಅಕ್ಕ ಒರಿಸ್ಸಾಯಿಂದ ಇದು ಯಾವುದೋ ಹಣ್ಣು ತೊಗೊಂಡು ಬಂದಿದ್ಲು. ಇದಕ್ಕೆ ಏನಂತಾರೆ ನೋಡ್ರಿ, ಅದು ಯಮ್ಮಿ ಮುಖ ಟೈಪ್ ಏನೋ ಅದು. ಆಮೇಲೆ ಬಾಜು ಎಲ್ಲ ಸಿಂಗ್ ಎಲ್ಲ ಅದ. ಇದಕ್ಕೆ ಏನಂತಾರಂತ ನನಗಂತೂ ಗೊತ್ತು. ಸೊ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ಅದು ಅಂದರೆ ಏನದ ಅಂತ ಹೇಳಿ. ಇಲ್ಲ ನಾನು ಡಿಸ್ಕ್ರಿಪ್ಷನಾಗ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ಇದು ಹೀಗೆಲ್ಲ ತಕ್ಕೋಬೋದು ಅಂತ ಹೇಳಿ. ನನಗಂತೂ ತೆಗಿಲಿಕ್ಕೆ ಬರಲಿಲ್ಲ. ನಾನು ಭಾಳ ಟ್ರೈ ಮಾಡಿದೆ. ಆಕಿ ಎಲ್ಲ ಹಿಂಗೆ ತೆಗೆದು ತೋರಿಸಿದ್ಲು. ಆಮೇಲೆ ಆಕಿನೂ ಮೆಹಂದಿ ಹಚ್ಕೊಂಡು ಬಂದಿದ್ಲು. ನಾನು ಬೆಂಗಳೂರಿಂದೇ ಹಚ್ಕೊಂಡು ಹೋಗಿದ್ದೆ, ಯಾಕಂದರೆ ನಮ್ಮ ಅಮ್ಮಗೆ ಹೆಲ್ಪ್ ಮಾಡಬೇಕಂತ. ಆಕಿ ಅಲ್ಲಿ ಬಂದು ಹಚ್ಕೊಂಡ್ಲು. ಇದು ಟೇಸ್ಟ್ ಮಾಡಿ ನೋಡೋಣ. ಇದು ಸೇಮ್ ಕೊಬ್ಬರಿ ಹಂಗಿತ್ತು, ಹಂಗೇನು ಸ್ವೀಟ್ ಇಲ್ಲ, ಹಂಗೇನು ಕಹಿ ಇಲ್ಲ. ಓಕೆ ಕೊಬ್ಬರಿ ತಿಂದಂಗೆ ಅನಿಸಿತ್ತು. ಮತ್ತು ನಮ್ಮ ಅಮ್ಮ ಅಂದಿಲ್ಲಿ ಶುರು ಆಯ್ತು ನೋಡ್ರಿ. ನಮ್ಮ ಅಕ್ಕ ಮೆಹಂದಿ ಹಚ್ಕೊಂಡು ಬಂದಾಳಲ್ಲ, ಈಗ ಅಕ್ಕಿ ಉಣ್ಸೋದು ಸ್ಟಾರ್ಟ್ ಆಯ್ತು. ಒಟ್ಟು ನಮ್ಮ ಅಮ್ಮಗೆ ರೆಸ್ಟ್ ಅನ್ನೋದೇ ಇಲ್ಲ. ಅಂದರೆ ರೆಸ್ಟ್ ಅನ್ನೋದು ಡಿಕ್ಷನರಿ ಒಳಗೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿರಿ.